ವೀಕ್ಷಕರೇ, ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯೂರು, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇದು ಈ ಶಾಲೆಯ ಆವರಣದಲ್ಲಿ ತಲೆ ಎತ್ತು ನಿಂತಿರ್ತಕ್ಕಂಥ ನೆಲಾಂತಸ್ತು ಹಾಗೆ ಮೊದಲನೇ ಮಹಡಿಯ ಭವ್ಯವಾದ ಒಂದು ಕಟ್ಟಡ. ಈ ಕಟ್ಟಡವನ್ನು ಮಾನ್ಯ ಭದ್ರಾವತಿ ತಾಲೂಕು ಶಾಸಕರಾಗಿರ್ತಕ್ಕಂಥ BK ಸಂಗಮೇಶ್ವರವರು ಉದ್ಘಾಟನೆಯನ್ನು ಮಾಡುವ ಮೂಲಕ ದಿನಾಂಕ 23/1/2026 ಲೋಕಾರ್ಪಣೆಯನ್ನು ಮಾಡಿರುತ್ತಾರೆ. ಈ ಕಟ್ಟಡವನ್ನು ನಿರ್ಮಿಸಿದ್ದಷ್ಟೇ ಅಲ್ಲದೇ ನಾವು ಸ್ವಂತ ಮನೆಗೆ ಹೇಗೆ ಗೃಹ ಪ್ರವೇಶವನ್ನು ಮಾಡ್ತೀವೋ ಹಾಗೆ ವಿಧಿವತ್ತಾಗಿ ಗಂಗೆ ಪೂಜೆ, ಗೋಪೂಜೆ, ಹೋಮಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಥಿ ಜೀವನ ಯಶಸ್ವಿಯಾಗಿರಲಿ ಅಂತೇಳಿ ಸಕಲ ಪೂಜೆಗಳನ್ನು ಮಾಡುವ ಮೂಲಕ ಶಾಸ್ತ್ರೋತ್ಸವವಾಗಿ ದಿನಾಂಕ 23/1/2026 ಗೃಹ ಪ್ರವೇಶವನ್ನು ಸಹಿತ ಮಾಡಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ 100 ರೂಪಾಯಿಯನ್ನು ದಾನ ಮಾಡೋದಕ್ಕೂ ಸಹಿತ ಯೋಚನೆ ಮಾಡತಕ್ಕಂಥ ಇಂತಹ ಸನ್ನಿವೇಶದಲ್ಲಿ ಸುಮಾರು 25 ಲಕ್ಷದಷ್ಟು ಹಣವನ್ನು ಖರ್ಚು ಮಾಡಿ ಶ್ರೀಯುತ ರಂಗನಾಥ್ ಸರ್ ಹಾಗೂ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ R ನಾಗರತ್ನಮ್ಮ ಅವರು ಅಷ್ಟು ಹಣವನ್ನು ಖರ್ಚು ಮಾಡೋದು ಸಹಿತ ಹಸನ್ಮುಖಿಯಾಗಿ ಈಗಲೂ ಸಹಿತ ನಮ್ಮ ಕಣ್ಮುಂದೆ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇವರೇ ಶ್ರೀಯುತ ರಂಗನಾಥ್ ಸರ್ ಅವರು ಹಾಗೆ ಅವರ ಧರ್ಮಪತ್ನಿ R ನಾಗರತ್ನಮ್ಮ ಅವರು. ಇವತ್ತಿನ ದಿನ ಈ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದು ದಿನಾಂಕ 23ರಂದು ಈ ಒಂದು ಕಟ್ಟಡ ಉದ್ಘಾಟನೆ ಆಗಿರುತ್ತೆ. ಈ ಒಂದು ಕಟ್ಟಡವನ್ನು ಕೀಯನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರವನ್ನು ಮಾಡುವ ಮೂಲಕ ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಟ್ಟಡ ಈಗ ಸರ್ಕಾರದ ಪರವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮರವರಿಗೆ ಕಟ್ಟಡದ ದಾನಿಗಳು ಹಸ್ತಾಂತರವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಕಟ್ಟಡವನ್ನು ಬಾಗಿಲನ್ನು ತೆರೆಯುವ ಮೂಲಕ ಲೋಕಾರ್ಪಣೆ ಮಾಡಿಕೊಳ್ಬೇಕು ಅಂತೇಳಿ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಹಾಗೆ SDMC ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಹಾಗೂ ಸದಸ್ಯರಾಗಿರ್ತಕ್ಕಂಥ ರಂಗನಾಥ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಪ್ರವೇಶ ಮಾಡಿ. ಈಗ ಈ ಒಂದು ನೂತನ ಶಾಲಾ ಕಟ್ಟಡ ಲೋಕಾರ್ಪಣೆಯಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಮೇಡಮ್, ಇವತ್ತಿನ ದಿನಾಂಕ 29/1/2021 ಶ್ರೀಯುತ ರಂಗನಾಥ್ ಸರ್ ಅವರು ನಿರ್ಮಿಸಿರ್ತಕ್ಕಂಥ 2 ಕಟ್ಟಡಗಳನ್ನು ಕೀಯನ್ನು ತಮಗೆ ಹಸ್ತಾಂತರ ಮಾಡುವ ಮೂಲಕ ಲೋಕಾರ್ಪಣೆ ಮಾಡಿದ್ದಾರೆ. ಇದಕ್ಕೆ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ನಮಸ್ಕಾರ, ನಾನು DS ಗೌರಮ್ಮ, ಬಡ್ತಿ ಮುಖ್ಯೋಪಾಧ್ಯಾಯರು, GHPS ಹಿರಿಯೂರು. ಮುಖ್ಯೋಪಾಧ್ಯಾಯರಾಗಿ ಒಂದೆರಡು ಅನಿಸಿಕೆಗಳನ್ನು ನಾನು ಈ ಮೂಲಕ ಹಂಚಿಕೊಳ್ತಾ ಇದ್ದೇನೆ. ಶ್ರೀಯುತ ರಂಗನಾಥ್ ಸರ್ ಮತ್ತು ನಾಗರತ್ನಮ್ಮವರು ನಮ್ಮ ಊರಿಗೆ 2 ಕಟ್ಟಡಗಳನ್ನು ನಿರ್ಮಿಸಿ ನಮಗೆ ದಾನವಾಗಿ ನೀಡಿದ್ದಾರೆ. ಅವರ ಆಸೆಯಂತೆ ನಾವು ಕೆಳಗಿನ ಕಟ್ಟಡವನ್ನು ಕಂಪ್ಯೂಟರ್ ಬಳಕೆಗೂ ಹಾಗೂ ಮೇಲಿನ ಕೊಠಡಿಯನ್ನು 7ನೇ ತರಗತಿಯನ್ನು ನಡೆಸಲಿಕ್ಕೆ ಬಳಸ್ಕೊಳ್ತೀವಿ ಅಂತೇಳಿ ಅವರಿಗೆ ನಾವು ವಾಗ್ದಾನವನ್ನು ನೀಡ್ತಾ ಇದ್ದೀವಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಕಂಪ್ಯೂಟರ್ ಇನ್ಸ್ಟಾಲ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟೇಬಲ್ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ಈ ಒಂದು ಸದ್ಯದಲ್ಲೇ ಕೊಡಬೇಕು ಅಂತ ಅವರಿಗೆ ಮನವಿ ಮಾಡಿಕೊಳ್ತಾ, ಈ ಒಂದು ಶಾಲೆಯನ್ನು ನಾನು ನನ್ನ ಒಂದು ಅವಧಿಯಲ್ಲಿ ಉನ್ನತ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಬದ್ಧಳಾಗಿರ್ತೀನಿ. ಅವರು ಕೂಡ ನಮ್ಮ ಶಾಲೆಗೆ ಅವಾಗ ಭೇಟಿ ಕೊಟ್ಟು ಶಾಲೆಯನ್ನು ಪರಿಶೀಲನೆ ಮಾಡಲಿ, ನಮ್ಮೆಲ್ಲರಿಗೂ ಅವರು ಮಾರ್ಗದರ್ಶಕರಾಗಿ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮಾತಾಡಿ ಮುಗಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮ ಅವರ ಮನದಾಳದ ಮಾತು. ಈಗ ಈ ಒಂದು ಕಟ್ಟಡದ ದಾನಿಗಳಾಗಿರ್ತಕ್ಕಂಥ ಶ್ರೀಯುತ ರಂಗನಾಥ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಿ. ನಮಗೆ ನಾನು ಈ ಊರಿನಲ್ಲಿ ಹುಟ್ಟಿ ಬೆಳೆದು ಒಳ್ಳೆಯ ಒಂದು ಹುದ್ದೆ
ಹುದ್ದೆಯಲ್ಲಿ ಭರ್ತಿಯಾದೆ. ತದನಂತರ 38 ವರ್ಷ ಸರ್ವಿಸ್ ಮಾಡಿ ನಿವೃತ್ತಿ ಹೊಂದಿರುತ್ತೇನೆ. ನಿವೃತ್ತಿ ಆದ ನಂತರ ನಾನು ಆಗಾಗ ನಮ್ಮ ಹುಟ್ಟಿದ ಊರಿಗೆ ಬಂದು ಹೋಗ್ತಾ ಇದ್ದೆ. ನಾನು ಇದಕ್ಕಿಂತ ಮೊದಲು ಕೆಲವೊಂದು ಪುಣ್ಯಕ್ಷೇತ್ರಗಳಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಸುತ್ತಲ್ಲಿ ಸುಮಾರು ಪುಣ್ಯಕ್ಷೇತ್ರಗಳು ನೋಡಿದೆ. ಹಾಗೆ ವಿದೇಶಗಳಲ್ಲಿ ಒಂದು ಸಿಂಗಾಪುರು, ಮಲೇಷಿಯಾ, ಅಮೇರಿಕಾ ಇಲ್ಲೆಲ್ಲ ತಿರುಗಾಡೋದು ಬಂದೆ. ಅದು ಬಂದ ನಂತರ ನನಗೆ ಸುಮಾರು ಒಂದು 15 ಲಕ್ಷ ದುಡ್ಡು ಖರ್ಚಾಯಿತು. ಅದರ ನಂತರ ನಾನು ಇಷ್ಟೊಂದು ದುಡ್ಡು ಸುಮ್ಮನೆ ಖರ್ಚು ಮಾಡ್ತಾಯಿದ್ದೀವಿ, ನಾನು ಏನು ಹೆಸರು ಉಳಿಲಿಲ್ಲ. ನಮ್ಮೂರಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದೆ. ಅದೇ ರೀತಿ ನಾನು ಈ ಊರಿನ ಮುಖ್ಯಸ್ಥರು, ಮುಖಂಡರು ಮತ್ತು ಉಪಾಧ್ಯಾಯರು, ಮುಖ್ಯ ಶಿಕ್ಷಕರು ಇವರಿಗೆಲ್ಲನೂ ಬಂದು ಸ್ಕೂಲಿಗೆ ಬಂದು ಕೇಳ್ಕೊಂಡೆ. ನಾನು ಈ ರೀತಿ ಒಂದು ಸ್ಕೂಲ್ ಕಟ್ಟಿಸಬೇಕು ಅಂತ ನಿರ್ಧಾರ ಮಾಡಿದ್ವಿ. ತಮ್ಮ ಅಪೇಕ್ಷೆ ಅಂತ ಕೇಳಿಕೊಂಡಾಗ SDMC ಅಧ್ಯಕ್ಷರು ಮತ್ತು ಇಲ್ಲಿನ ಮುಖ್ಯ ಶಿಕ್ಷಕರು ಎಲ್ಲರಿಗೂ ಆಯಿತು, ನಾವು ಒಂದು ಜಾಗ ತೋರಿಸ್ತೀವಿ, ಆ ಜಾಗದಲ್ಲಿ ನೀವು ಕಟ್ಬೋದು ಅಂತ ಹೇಳಿದ್ರು. ಅದು ನನಗೆ ಆ ಜಾಗ ಇಷ್ಟ ಆಗಲಿಲ್ಲ. ನನಗೆ ಮುಂಭಾಗದಲ್ಲೇ ಬೇಕು, ಹಾಗಿದ್ದರೆ ನಾನು ಕಟ್ಟಿಸೋಕ್ಕೆ ಒಪ್ಪಿಕೊಂತೀನಿ ಅಂತ ಹೇಳಿದೆ. ಅದೇ ರೀತಿ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ಒಪ್ಪಿಗೆ ಕೊಟ್ಟು ನೀವು ಮಾಡ್ಬೋದು ಅಂತ ಒಪ್ಪಿಗೆ ಕೊಟ್ಟರು. ಅದೇ ರೀತಿ ನಾನು ಈ ಶಾಲೆಯ ಒಳಾಂಗಣದಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಲು ಶುರು ಮಾಡಿದೆ. ಅದೇ ಒಂದೇ ಫ್ಲೋರು ಅಂತ ನಾನು ಹೇಳಿದ್ದೆ. ಅದಾದಮೇಲೆ ನೆಕ್ಸ್ಟು ಅವರು ಏನು ಹೇಳಿದ್ರು ಅಂದರೆ, ನಮ್ಮ ಹಳೆಯರು, ನಮ್ಮ ಮಗಳು ಒಂದು ಏನು ಮಾಡ್ತೀಯಾ, ಜೊತೆಗಿರ್ಬೇಕು, ಯಾವ ಏನೇ ಮಾಡಿದ್ರು ಜೊತೆ ಇರಬೇಕು ಅಂತ ಹೇಳಿದ್ರು. ಅದೇ ರೀತಿ ಅವ್ರ ಮಾತಿನಂತೆ ನಾವು ಮೇಲ್ಗಡೆ ಒಂದು ರೂಮನ್ನು ಮಾಡಿ ವ್ಯವಸ್ಥೆ ಮಾಡಿ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೌರಮ್ಮ ಅವರಿಗೆ ಈ ಹಸ್ತಾಂತರ ಮಾಡ್ತಾಯಿದ್ದೀವಿ. ಈಗಳನ್ನು ಹಸ್ತಾಂತರ ಮಾಡ್ತಾಯಿದ್ದೀವಿ. ಓಕೆ ಸರ್, ಧನ್ಯವಾದಗಳು. ನಿಜವಾಗ್ಲೂ ನೀವು ಮಾಡಿರ್ತಕ್ಕಂಥ ಕೆಲಸ ಈ ಭೂಮಿ ಮೇಲೆ ಶಾಶ್ವತವಾಗಿ ನಿಮ್ಮ ಹೆಸರನ್ನು ಉಳಿಸುತ್ತೆ. ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗ, ಹಾಗೆ ನಮ್ಮ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಸರ್ವ ಸದಸ್ಯರಿಂದ ನಿಮಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಈಗ ರಂಗನಾಥ್ ಮತ್ತು ಅವರ ಪತ್ನಿಯವರು ಮಕ್ಕಳಿಗೆ ಪುಷ್ಪವನ್ನು ನೀಡುವ ಮೂಲಕ ಈಗ ಒಂದು ನೂತನ ಕೊಠಡಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಬನ್ನಿ, ನೋಡ್ತಾ ಇದ್ದೀರಲ್ಲ, ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯೂರು, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿ 2 ಭವ್ಯವಾದ ನೂತನ ಕಟ್ಟಡಗಳನ್ನು ನಿರ್ಮಿಸಿ ಸರ್ಕಾರಿ ಶಾಲೆಗೆ ಕೊಡುಗೆಯಾಗಿ ನೀಡಿರತಕ್ಕಂಥವರು ಶ್ರೀಯುತ ರಂಗನಾಥ್ ಸರ್ ಹಾಗೂ ಅವರ ಧರ್ಮಪತ್ನಿ. ಅವರ ಹೆಬ್ಬಯಕೆಯಂತೆ ಈ ಒಂದು ನೆಲಮಹಡಿ ಕಟ್ಟಡವನ್ನು ಕಂಪ್ಯೂಟರ್ ಕೊಠಡಿಯಾಗಿ ಬಳಕೆ ಮಾಡ್ತೀವಿ. ಹಾಗೆಯೇ ಮೊದಲನೇ ಮಹಡಿಯನ್ನು 7ನೇ ತರಗತಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಳಸಬೇಕು ಅಂತ ಅವರು ಆಸೆ ಪಟ್ಟಿದ್ದಾರೆ. ಅವರ ಆಸೆಯಂತೆ ಈ 2 ಕಟ್ಟಡಗಳನ್ನು ಸದುಪಯೋಗಪಡಿಸ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು, ಭವಿಷ್ಯದ ಭವ್ಯ ಪ್ರಜೆಗಳನ್ನು ನಿರ್ಮಾಣ ಮಾಡುವಲ್ಲಿ ಈ ಶಾಲೆ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ.